ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ 2,000 ರೂಪಾಯಿ ಹಣನ ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಅಂತೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಳೆದ 2 ದಿನಗಳ ಹಿಂದೆ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ಈಗ ಒಂದು ವಿಡಿಯೋ ಕ್ಲಿಪ್ಪನ್ನು ತೋರಿಸ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ನೋಡಿ, 1,24,00,000 ಜನರಿಗೆ ಇಲ್ಲಿವರೆಗೆ 22 ಕಂತುಗಳನ್ನ ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಈಗ 3 ದಿನದ ಹಿಂದೆ ಮತ್ತೆ ಒಂದು ಕಂತು ಅಂದ್ರೆ ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸೊ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ 2,000 ರೂಪಾಯಿ ಹಣ ಎಲ್ರಿಗೂ ಕೂಡ ಬಿಡುಗಡೆ ಆಗಿದೆ ಅಂತೇಳ್ಬಿಟ್ಟು ಇದು ಈಗಾಗಲೇ 2 ದಿನಗಳ ಹಿಂದೆ ಹೇಳಿರುವಂಥದ್ದು. ಆದರೆ ನಿಮ್ಗೆಲ್ರಿಗೂ ಕೂಡ ಈಗಾಗಲೇ ಹಣ ಜಮಾ ಆಗಿದೆಯಾ ಅಥವಾ ಆಗಿಲ್ವಾ, ಎಷ್ಟನೇ ಕಂತಿನ ಹಣ ಇನ್ನೂ ಕೂಡ ಪೆಂಡಿಂಗ್ ಇದೆ, ಈಗಾಗಲೇ ಯಾವ ಕಂತಿನ ಹಣ ನಮಗಿನ್ನೂ ಬರಬೇಕು ಅಂತೇಳ್ಬಿಟ್ಟು ಕಂಪ್ಲೀಟ್ ಆದಂಥ ಮಾಹಿತಿನ ನಿಮಗೆ ತಿಳಿಸಿಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಒಂದಿಷ್ಟು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ ಅಂತ ಹೇಳ್ಬಿಟ್ಟು ಸತತ 1.5 ತಿಂಗಳಿಂದ ವೆಯ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ 21ನೇ ಕಂತಿನ 2,000 ರೂಪಾಯಿ ಹಣ ಬಿಡುಗಡೆ ಆಗಿದ್ದು ಬಿಟ್ಟರೆ ಅದಾದಮೇಲೆ ಹಣ ಬಿಡುಗಡೆ ಆಗೇ ಇಲ್ಲ. ಸೊ ಗೌರಿ ಗಣೇಶ ಹಬ್ಬಕ್ಕೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ 2,000 ರೂಪಾಯಿ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಆದರೆ ಗೌರಿ ಗಣೇಶ ಹಬ್ಬಕ್ಕೂ ಕೂಡ ಈ ಒಂದು ಹಣ ಜಮಾ ಮಾಡಲೇ ಇಲ್ಲ. ಆದರೆ ಈಗ ದಸರಕ್ಕೆ ಜಮಾ ಮಾಡ್ತೀವಿ ಅಂತೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ಕಳೆದ ಒಂದು 10 ದಿನದ ಹಿಂದೆನೇ ಈ ಒಂದು ಮಾಹಿತಿ ಕೊಟ್ಟಿದ್ರು. ಆದರೆ ಈಗ ಅಂದರೆ ರೀಸೆಂಟಾಗಿ 2 ದಿನದ ಹಿಂದೆ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಎಲ್ಲಿ ಅಂತ ಹೇಳಿದ್ರೆ ಮೈಸೂರಲ್ಲಿ. ಈಗಾಗಲೇ ಮೈಸೂರಲ್ಲಿ ಏನು ದಸರಾ ಕಾರ್ಯಕ್ರಮ ನಡೀತಾ ಇದೆಯೋ ಅಲ್ಲಿ ಮಾತನಾಡ್ತಾ ಮಾಧ್ಯಮದವರಿಗೆ ಒಂದಿಷ್ಟು ಮಾಹಿತಿನ ಹಂಚ್ಕೊಂಡಿದ್ದಾರೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ 2,000 ರೂಪಾಯಿ ಹಣನ ನಾವು ಜಮಾ ಮಾಡಿ 3 ದಿನಗಳು ಕಳೆದು ಬಂದಿದೆ. ಈಗಾಗಲೇ 3 ದಿನಗಳು ಆಯಿತು ಈ ಒಂದು ಹಣ ಜಮಾ ಆಗಿ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಸೊ ಆ ವಿಡಿಯೋ ಕೂಡ ನಿಮ್ಮ ಮುಂದೆ ಈಗ ನಾನು ಇಡ್ತಾ ಬರ್ತೀನಿ. ಸೊ ಸ್ನೇಹಿತರೆ, ಈಗಾಗಲೇ 3 ದಿನಗಳಾಯಿತು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ 2,000 ರೂಪಾಯಿ ಹಣ ಅಂತ ಹೇಳಿದ್ರೆ ಹತ್ತತ್ರ 20ನೇ ತಾರೀಕಿಗೆ ಈ ಒಂದು ಹಣ ಜಮಾ ಆಗಿದೆ ಅಂತೇಳ್ಬಿಟ್ಟು ಅರ್ಥ. ಯಾಕಂದರೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು 23ನೇ ತಾರೀಕು. ಅದಕ್ಕಿಂತ 3 ದಿನದ ಹಿಂದಿನಿಂದನೇ ಈ ಒಂದು ಹಣ ಜಮಾ ಆಗಿದೆ ಅಂತ ಹೇಳಿದ್ರೆ 20ನೇ ತಾರೀಕಿಂದನೇ ಹಣ ಜಮಾ ಆಗಿರಬೇಕಲ್ವಾ ಸ್ನೇಹಿತರೆ. ಈ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಆದರೆ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಯಾರಿಗೂ ಕೂಡ ಇನ್ನೂ ಜಮಾ ಆಗಿಲ್ಲ. ಸೊ ನಿಮಗೇನಾದರೂ ಜಮಾ ಆಗಿದ್ರೆ ದಯವಿಟ್ಟು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸ್ನೇಹಿತರೆ, 22ನೇ ಕಂತಿನ 2,000 ರೂಪಾಯಿ ಹಣ ಇನ್ನೂ ಕೂಡ ಯಾರಿಗೂ ಜಮಾ ಆಗಿಲ್ಲ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತ್ರ ಕಳೆದ 3 ದಿನದ ಹಿಂದೆನೇ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಈಗಾಗಲೇ 2 ದಿನ ಆಯಿತು ಹೇಳಿ. ಆದರೆ ಹಣ ಜಮಾ ಯಾರಿಗೂ ಕೂಡ ಆಗಿಲ್ಲ. ಯಾವುದೇ ಒಂದು ವ್ಯಕ್ತಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ 2,000 ರೂಪಾಯಿ ಹಣ ಮಾತ್ರ ಜಮಾ ಆಗಿಲ್ಲ. ಆದರೆ ಏನಕ್ಕೋಸ್ಕರ ಈ ಒಂದು ಸುಳ್ಳನ್ನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ದಯವಿಟ್ಟು ನೀವು ಕಮೆಂಟ್ಸ್ ಮಾಡಿ. ನಿಮಗೆ ಹಣ ಜಮಾ ಆಗಿದ್ರೂ ಕಮೆಂಟ್ಸ್ ಮಾಡಿ, ಹಣ ಜಮಾ ಆಗದೇ ಇದ್ರೂ ಕಮೆಂಟ್ಸ್ ಮಾಡಿ. ನನ್ನ ಅನಿಸಿಕೆ ಪ್ರಕಾರ, ನನಗೆ ಕೆಲವೊಂದಿಷ್ಟು ಮಾಹಿತಿ ಬಂದಿರುವಂಥ ಪ್ರಕಾರ ಯಾರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಜಮಾ ಆಗೇ ಇಲ್ಲ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತ್ರ ಈ ರೀತಿಯಾಗಿ ಫೇಕ್ ನ್ಯೂಸ್ ಏನಕ್ಕೋಸ್ಕರ ಕೊಟ್ಟಿದ್ದಾರೆ. ಸೊ ಸುಳ್ಳು ಸುದ್ದಿ ಕೊಡುವಂಥ ಅವಶ್ಯಕತೆಯೇ ಇಲ್ಲ. ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ಬೋದು, ಯಾವಾಗ ಜಮಾ ಆಗುತ್ತೆ, ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ಹೇಳ್ಬೋದು. ಅದನ್ನು ಬಿಟ್ಟು ಈ ರೀತಿಯಾಗಿ ಏನಕ್ಕೋಸ್ಕರ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಹಣ ಜಮಾ ಆಗೇ ಇಲ್ಲ ಯಾರಿಗೂ ಕೂಡ. ಹಾಗೇನೆ ಹೇಳ್ತಾ ಇದ್ದಾರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಅದರ ಜೊತೆಗೇ 23ನೇ ಕಂತಿನ ಹಣ ಜಮಾ ಮಾಡಿದ ತಕ್ಷಣ ಫಿನಿಶ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಆಗಸ್ಟ್ ತಿಂಗಳ ಹಣ ಜಮಾ ಆದ ತಕ್ಷಣ ಮುಗೀತು ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಸೆಪ್ಟೆಂಬರ್ ಯಾವಾಗ, ಸೆಪ್ಟೆಂಬರ್ ಆದಮೇಲೆ ಅಕ್ಟೋಬರ್ ಯಾವಾಗ, ಇದೆಲ್ಲದೂ ಕೂಡ ಯಾವಾಗ ಜಮಾ ಆಗೋದು? ಸೊ ಈಗಾಗಲೇ ಜಮಾ ಮಾಡ್ತಿರುವಂಥ ಹಣನೇ ಅಂದರೆ 22ನೇ ಕಂತಿನ ಹಣ ಏನು ಜಮಾ ಆಗುತ್ತೋ ಅದೇ ಜುಲೈ ಕಂತಿನ ಹಣ. ಸೊ ಅದಾದಮೇಲೆ 23ನೇ ಕಂತಿನ ಹಣ ಬರೋದು ಆಗಸ್ಟ್ ತಿಂಗಳ ಹಣ. ಈಗ ಜಮಾ ಆದರೆ 24ನೇ ಕಂತಿನ ಹಣ ಕೂಡ ಜಮಾ ಆಗಬೇಕು. ಸೆಪ್ಟೆಂಬರ್ ತಿಂಗಳ ಹಣ ಕೂಡ ಜಮಾ ಆಗಬೇಕು. ಇನ್ನೇನು ಸೆಪ್ಟೆಂಬರ್ ಎಂಡ್ ಆಗ್ತಾ ಬರ್ತಾ ಇದೆ. ಇನ್ಯಾವಾಗ ಜಮಾ ಮಾಡ್ತಾರೋ ಗೊತ್ತಿಲ್ಲ.
ಆದರೆ ಕಳೆದ 2-3 ಕಂತಿನ ಹಣ ಇನ್ನೂ ಕೂಡ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಸೊ ಹಣಕಾಸು ಇಲಾಖೆ ಇನ್ನೂ ಕೂಡ ಹಣನೇ ಬಿಡುಗಡೆ ಮಾಡಿಲ್ಲ ಅಂತೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಆದರೆ ಇವ್ರು ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಮಾಡಿದ್ದೀವಿ, ಆಲ್ರೆಡಿ 3 ದಿನ ಆಯಿತು ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಯಾರಿಗೂ ಕೂಡ ಜಮಾನೆ ಆಗಿಲ್ಲ. ಸೊ ಏನಕ್ಕೋಸ್ಕರ ಈ ರೀತಿಯಾಗಿ ಸುಳ್ಳನ್ನು ಹೇಳಬೇಕು? ಒಟ್ಟಿನಲ್ಲಿ ಸ್ನೇಹಿತರೆ, ದಸರಾ ಹಬ್ಬಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ 2,000 ರೂಪಾಯಿ ಹಣ ಬರುತ್ತೆ ಅಂತೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ವೆಯ್ಟ್ ಮಾಡಿ ನೋಡೋಣ. ಇನ್ನೇನು 2ನೇ ತಾರೀಕು, ಅಕ್ಟೋಬರ್ 2ನೇ ತಾರೀಕಿಗೆ ಈ ಒಂದು ಹಣ ಜಮಾ ಆಗುವ ಚಾನ್ಸಸ್ ಇದೆ. ವೆಯ್ಟ್ ಮಾಡಿ ನೋಡಬೇಕಷ್ಟೇ. ಸೊ ಇವರೇ ಈ ರೀತಿಯಾಗಿ ಸುಳ್ಳು ಹೇಳಿದಾಗ ನಾವೇನು ಮಾಡೋದಕ್ಕೆ ಸಾಧ್ಯ, ನೀವೇ ಹೇಳಿ. ಸೊ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೇನೇ ಈ ರೀತಿ ಹೇಳಿದಾಗ ಇನ್ನು ನಾವೇನು ಹೇಳೋದಕ್ಕೆ ಸಾಧ್ಯ ಅಲ್ವಾ ಸ್ನೇಹಿತರೆ? ಇದು ವಿತ್ ಪ್ರೂಫ್ ನಿಮಗೆ ಕೊಡ್ತಾ ಇರುವಂಥದ್ದು. ಇವತ್ತು ಸಾಕಷ್ಟು ಜನರು ನಾವು ಹೇಳಿರುವಂಥ ಮಾಹಿತಿಗಳನ್ನು ನಂಬೋದಿಲ್ಲ. ಕೆಲವೊಂದಿಷ್ಟು ಜನರು ನೀವೇ ಹೇಳ್ತಾ ಇದ್ದೀರೇನೋ, ನೀವೇ ಸೃಷ್ಟಿ ಮಾಡಿಕೊಂಡು ಹೇಳ್ತಾ ಇದ್ದೀರೇನೋ ಅಂತೇಳ್ಬಿಟ್ಟು ಹೇಳ್ತಾರೆ. ಆದರೆ ಇವತ್ತು ವಿತ್ ಪ್ರೂಫ್ ಸಮೇತ ನಿಮಗೆ ಕೊಟ್ಟಿರುವಂಥದ್ದು. ಓಕೆ ಸ್ನೇಹಿತರೆ, ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಷ್ಟೋ ಜನರು ಬರೀ ವಿಡಿಯೋ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಕೂಡ ಸಪೋರ್ಟ್ ಯಾವ ರೀತಿಯಾಗಿ ಮಾಡ್ತಿರೋ ಅದೇ ರೀತಿಯಾಗಿ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.